Investing in cinemas without cinema knowledge is injurious to you, your family, and the audience too. ಪ್ರಿಯ ವೀಕ್ಷಕರೇ, ಈ ವಾರದ ಸಂಚಿಕೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ ಏನು ಅಂದರೆ, ನಮಗೆ ಇದುವರೆ ತನಕ ಸಿನಿಮಾ ಪೋಸ್ಟ್ ಪ್ರೊಡಕ್ಷನಲ್ಲಿ ಕಂಪ್ಲೀಟ್ ಆಗುತ್ತೆ, ಫಸ್ಟ್ ಕಾಪಿ ಬರುತ್ತೆ, ಬಂದಾದಮೇಲೆ ಅದನ್ನ ತೊಗೊಂಡು ಸೆನ್ಸಾರ್ ಬೋರ್ಡಿಗೆ ತೊಗೊಂಡೋಗೋಕ್ಕಿಂತ ಮುಂಚೆ ಸೆನ್ಸಾರ್ ಸ್ಕ್ರಿಪ್ಟ್ ಮಾಡಿಸ್ಬೇಕು, ಸಬ್ಟೈಟ್ಲಿಂಗ್ ಮಾಡಿಸ್ಬೇಕು, ಮತ್ತೊಂದು ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳು, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಮಾತಾಡಿ ಸೆನ್ಸಾರ್ ಬಗ್ಗೆನೇ ಒಂದು ಎಪಿಸೋಡಲ್ಲಿ ಮುಂಚೆ ಮಾತಾಡಿದ್ದೆ ನಾನು. ಈಗ ಒಂದು ಹೊಸ ಬೆಳವಣಿಗೆ ಇದೆ. ಏನು ಅಂದರೆ, ನಮ್ಮ ಭಾರತ ಸರ್ಕಾರದಿಂದ ಒಂದು ಆರ್ಡರ್ ಪಾಸ್ ಆಗಿದೆ. ಏನು ಅಂದರೆ, ಇದೇ ಮಾರ್ಚ್ 15ನೇ ತಾರೀಕು ಮೇಲೆ ನೀವು CBFC ಸರ್ಟಿಫಿಕೇಷನ್ ತೊಗೋಬೇಕಾದ್ರೆ ಅದಕ್ಕೆ ಸರ್ಟನ್ ರೂಲ್ಸ್ನ ಆ್ಯಡ್ ಮಾಡಿದ್ದಾರೆ ಇನ್ನು ಎಕ್ಸ್ಟ್ರಾ. ಏನು ಅಂದರೆ, ಸಿನಿಮಾ ಆದಮೇಲೆ ಸೆನ್ಸಾರ್ಗೆ ಅಂತ ಇಷ್ಟು ಬಜೆಟ್ ಅಂತ ಇರ್ತಾಯಿತ್ತು. ಇದಕ್ಕಿಂತ ಮುಂಚೆ ಹೇಗಿತ್ತು ಅಂತಂದರೆ, ಒಂದು ಸಿನಿಮಾ ಮುಗಿದ್ಮೇಲೆ ಅದನ್ನ ಸೆನ್ಸಾರ್ಗೆ ಹಾಕಬೇಕು. ಸೆನ್ಸಾರ್ಗೆ ಹಾಕೋಕ್ಕೆ ಸುಮಾರೆಲ್ಲ ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ, ಸುಮಾರು ಪ್ರೊಸೀಜರ್ಸ್ ಇರುತ್ತೆ. ಸೆನ್ಸಾರ್ ಸ್ಕ್ರಿಪ್ಟ್ ಮಾಡಬೇಕು, ಸಬ್ಟೈಟಲ್ಸ್ ಮಾಡಿಸ್ಬೇಕು, ಮತ್ತೊಂದು ಅದೆಲ್ಲ ಇನ್ನೊಂದು ಎಪಿಸೋಡಲ್ಲಿ ನಾನು ಮಾತಾಡಿದ್ದೆ. ಆದರೆ ಈಗ ನಾನು ಮಾತಾಡೋಕೆ ಹೊರಟಿರೋದೇನೆಂದರೆ, ಈ ಸಿನಿಮಾ ಫಸ್ಟ್ ಕಾಪಿಯಿಂದ ಸೆನ್ಸಾರ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಪ್ರೊಡ್ಯೂಸರ್ಗಳು ಹಾಗೂ ಡೈರೆಕ್ಟರ್ಗಳು ಇನ್ನೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಏನದು ಅಂತಂದರೆ, ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸ್ ಇದೆಯಾ ಸಿನಿಮಾಗೆ ಅಂದರೆ ಅದನ್ನ ಮಾಡಿಸ್ಬೇಕಾಗ್ತದೆ. ವಾಟ್ ಈಸ್ ದ್ಯಾಟ್ ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸ್ ಅಂದರೆ, ಈ ಮಾರ್ಚ್ 15ನೇ ತಾರೀಕಿಂದ ಮೋಸ್ಟ್ ಪ್ರಾಬಬಲಿ ಆರ್ಡರ್ ಪಾಸ್ ಆದರೆ, ಈ ಮಾರ್ಚ್ 15, 2026ರಿಂದ ಈ ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸ್ನ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಅದು ಏನದು ಅಂತ ಅಂದರೆ, ಅದಕ್ಕೆ ಮೇಜರ್ಲಿ ಹಿಯರಿಂಗ್ ಮತ್ತು ವಿಷುವಲ್ ಇಂಪೈರ್ಡ್ ಯಾರಿರ್ತಾರೆ ಅವರು ಚಲನಚಿತ್ರವನ್ನು ನೋಡೋವಂಥ ಅಥವಾ ಕೇಳಿಸ್ಕೊಳ್ಳೋವಂಥ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ. ಅಂದರೆ ನಾವು ಏನು ಅಂದರೆ, ಒಂದು ಆಡಿಯೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಲೋಸ್ ಕ್ಯಾಪ್ಷನ್ ಅನ್ನೋದನ್ನ ಮಾಡಿಸ್ಬೇಕಾಗ್ತದೆ. ಏನಿದು ಆಡಿಯೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಲೋಸ್ ಕ್ಯಾಪ್ಷನ್ ಅಂತಂದರೆ, ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸಲ್ಲಿ ಇವೆರಡು ಇರಲೇಬೇಕು, ಮಾಡಿಸ್ಲೇಬೇಕು ಒಂದು ಚಿತ್ರಕ್ಕೆ ಅಂತ ಹೇಳಿದ್ದಾರೆ. ಅಂದರೆ ADCC ಅಂತ ಕರೀತಾರೆ. ಇದನ್ನು ಎಲ್ಲಿ ಮಾಡಿಕೊಡ್ತಾರೆ ಅಂದರೆ, ಈಗ ಸದ್ಯಕ್ಕೆ ಇದರ ಫೆಸಿಲಿಟೀಸ್ ಮಾಡ್ಕೊಳ್ಳೋಕ್ಕೆ ಕ್ಯೂಬ್ ಅವರು ಸಜ್ಜಾಗಿದ್ದಾರೆ. ಅವರು AD ಮತ್ತು CC ಮಾಡಿಕೊಡೋದಕ್ಕೆ ಪ್ಲಸ್ AD ಮತ್ತು CC ಮಾಡಿ ಅದನ್ನು DCP ಕನ್ವರ್ಟ್ ಮಾಡಿ, ನಾವು ಅಲ್ಲಿ ಸೆನ್ಸಾರ್ ಬೋರ್ಡಲ್ಲಿ ಏನು ನಾವು ಸೆನ್ಸಾರ್ ಸರ್ಟಿಫಿಕೇಷನ್ ಆಗಬೇಕಾದ್ರೆ ಥಿಯೇಟ್ರಲ್ಲಿ ಪ್ಲೇ ಮಾಡ್ತೀವಲ್ಲ, ಅಲ್ಲಿ ತನಕ ಏನು ಬೇಕು ಅದಕ್ಕೆ ಅದನ್ನ ಮಾಡಿಕೊಡೋಕ್ಕೆ ಕ್ಯೂಬ್ ಅವರು ಸಜ್ಜಾಗಿದ್ದಾರೆ. ಆ ಫೆಸಿಲಿಟಿನ ಮಾಡಿಕೊಡೋಕ್ಕೆ ಮೋಸ್ಟ್ ಪ್ರಾಬಬ್ಲಿ ಅವರು 75,000 ಪ್ಲಸ್ GSTನ ಚಾರ್ಜ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬಂದಿದಂಥ ಮಾಹಿತಿ. ಇದು ಆ್ಯಕ್ಚುಲ್ ಆಗಿ ಇವಾಗ ಸೆನ್ಸಾರ್ ಸರ್ಟಿಫಿಕೇಷನ್ ಏನು ಮಾಡಿಸ್ತೀರಾ, ಆ ಒಂದು ಪ್ರೋಸೆಸ್ನ ಹೊರತುಪಡಿಸಿ ಇದನ್ನು ಮಾಡಿಸ್ಬೇಕಾಗ್ತದೆ. ಅಂದರೆ ಸಿನಿಮಾ ಫಸ್ಟ್ ಕಾಪಿಯಾಗಿ ನೀವು DPX ಏನು ತೆಗಿತೀರಾ, ಅದಾದಮೇಲಿಂದ ಅದು ಯಾವ ಫಾರ್ಮ್ಯಾಟಲ್ಲಿ ಕ್ಯೂಬುಕ್ ಕೊಡಬೇಕು, ಆ ಫಾರ್ಮ್ಯಾಟಲ್ಲಿ ಕ್ಯೂಬುಕ್ ಕೊಟ್ಟರೆ ಅವರು ಆಡಿಯೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಲೋಸ್ ಕ್ಯಾಪ್ಷನ್ ಅನ್ನೋ ಎರಡು ಒಂದು ಪ್ರೋಸೆಸ್ನ ಮಾಡಿ ನಿಮಗೆ DCP ಫಾರ್ಮ್ಯಾಟಲ್ಲಿ ಏನು ನೀವು ಅಲ್ಲಿ ಸೆನ್ಸಾರ್ ಮಂಡಳಿಯ ಮುಂದೆ ನಿಮ್ಮ ಥಿಯೇಟ್ರಲ್ಲಿ ಆ ಸಿನಿಮಾನ ಪ್ಲೇ ಮಾಡ್ತೀರಾ ಅಲ್ಲಿ ತನಕ ಆ ಒಂದು ರೆಡಿ ಮಾಡಿ ಕೊಡ್ತಾರೆ. ಅದಕ್ಕೆ ಆ ಚಾರ್ಜಸ್ಸು. ಅದಾದಮೇಲೆ ಸೆನ್ಸಾರ್ ನೀವು ಆಲ್ಮೋಸ್ಟ್ ಏನು ಮಾಡ್ಕೊಂಬಂದಿದ್ದೀರ ಮುಂಚೆಯಿಂದ, ಆ ಸೆನ್ಸಾರ್ದು ಕಾಸ್ಟ್ ಹಂಗೆ ಇರುತ್ತೆ. ಅಂದರೆ ನೀವು ಸೆನ್ಸಾರ್ ಸ್ಕ್ರಿಪ್ಟ್ ಮಾಡ್ಸೋಕ್ಕಿರ್ಬೋದು, ಸಬ್ಟೈಟ್ಲಿಂಗ್ ಮಾಡ್ಸೋಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಏನೇನು ಚಾರ್ಜಸ್ ನೀವು ಒಂದು ಪ್ಯಾಕೇಜ್ ಆಗಿ ಮಾತಾಡಿಕೊಂಡು ಯಾರ ಹತ್ರ ಮಾಡಿಸ್ತಾ ಇದ್ದೀರೋ ಅದನ್ನ ಮಾಡಿ ಅಲ್ಲಿ ಸೆನ್ಸಾರ್ ಮಂಡಳಿ ಮುಂದೆ ತೊಗೊಂಡೋದಾಗ ಮಾತ್ರ ನಿಮಗೆ ಸೆನ್ಸಾರ್ ಸರ್ಟಿಫಿಕೇಷನ್ ಸಿಗುವಂಥ ಸಾಧ್ಯತೆ. ಅಂದರೆ ಈ ಆರ್ಡರ್ ಪಾಸ್ ಆದರೆ ಈ ಒಂದು 15ನೇ ತಾರೀಕು ಮಾರ್ಚ್ 2026ರಿಂದ ಈ ಒಂದು ಫೆಸಿಲಿಟಿನೂ ಮಾಡಿಸೇನೆ ಸೆನ್ಸಾರ್ಗೆ ಹೋಗಬೇಕಾಗತ್ತೆ. ಇದು ಯಾಕೆ ಮಾಡಿದ್ದಾರೆ ಅಂತಂದರೆ, ವಿಷುವಲಿ ಇಂಪೈರ್ಡ್ ಹಾಗೂ ಹಿಯರಿಂಗ್ ಇಂಪೈರ್ಡ್ ಅಂದರೆ ಕಣ್ಣು ಕಾಣದೇ ಇರೋರಿಗೆ ಹಾಗೂ ಕಿವಿ ಕೇಳದೇ ಇರೋರಿಗೆ ಒಂದು ರೈಟ್ ಇದೆ ಸಿನಿಮಾನ ಎಂಜಾಯ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಒಂದು ಪ್ರೋಸೆಸ್ನ ಮಾಡಿ ನೀವು ಇದನ್ನು ಮುಂದೆ ತೊಗೊಂಡೋಗ್ಬೇಕಾಗತ್ತೆ ಅಂತ ಒಂದು ಆರ್ಡರ್ ಪಾಸ್ ಮಾಡೋದ್ರಲ್ಲಿದ್ದಾರೆ. ಅದರದಾಗಲೇ ಪ್ರತಿಗಳು ನಮ್ಮ ಹತ್ರ ಬಂದಿದ್ದಾವೆ. ಸೊ ಅದು ಆಗಿರ್ಬೋದು, ಅಥವಾ ಏನು ಮೆಮೊರ್ಯಾಂಡಮ್ ಇವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಟ್ಟಿದ್ದಾರೆ, ಇದ್ರದ್ದು ಒಂದು ಕಾಪಿಗಳು ಎಲ್ಲ ನಮ್ಮ ಹತ್ರ ಬಂದಿದೆ. ಬಟ್ ಇದು ಆರ್ಡರ್ಸ್ ಆಗೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ ಅಂತ ಕೆಲವು ಮೂಲಗಳಿಂದ ಹೇಳ್ತಾ ಇದ್ದಾರೆ. ಆರ್ಡರ್ಸ್ ಆದರೆ ಇದೇ 15ನೇ ತಾರೀಕು ಮಾರ್ಚ್ 2026ರಿಂದ ಈ ಒಂದು ADCC ಅನ್ನೋದನ್ನ ಮಾಡಿಸ್ಲೇಬೇಕಾಗತ್ತೆ. ಅಂದರೆ ಆಡಿಯೋ ಡಿಸ್ಕ್ರಿಪ್ಷನ್ ಪ್ಲಸ್
ಕ್ಲೋಸ್ ಕ್ಯಾಪ್ಷನ್ನ ಮಾಡಿಸ್ಬೇಕಾಗತ್ತೆ. ಇದು ನಮಗೆ ಏನು ಅಂದರೆ ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸ್ ಅಂಡರ್ ಬರುತ್ತೆ. ಸೊ ಮುಂದೆ ಚಿತ್ರ ಮಾಡ್ತಾ ಇರೋರು ಅಥವಾ ಚಿತ್ರ ಮಾಡಿ ಮುಗಿಸಿ ಸೆನ್ಸಾರ್ ಹೋಗೋರು ಈ ಒಂದು ವಿಷಯದ ಬಗ್ಗೆ ತಿಳಿದಿರಲಿ ಅಂತ ಈ ಸಂಚಿಕೆ ಮೂಲಕ ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ.